ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಮಸ್ಕಾರ ಸ್ನೇಹಿತರೆ, ಕೀಟಶಾಸ್ತ್ರದ ತರಗತಿಗಳಿಗೆ ಬರೋಣ. ಇವತ್ತಿನ ದಿನಗಳಲ್ಲಿ ಇವತ್ತಿನ ದಿನ ನಾನು ವಿಶೇಷವಾಗಿ ನಮ್ಮ ಮೂಲ ಅನ್ನದ ಒಂದು ಕೀಟಗಳ ಬಗ್ಗೆ, ಭತ್ತದಲ್ಲೂ ಪ್ರಮುಖವಾಗಿ ನಮ್ಮ ಧಾನ್ಯದ ಬೆಳೆಗಳ ಬಗ್ಗೆ ಇವತ್ತಿನಿಂದ ಶುರು ಮಾಡೋಣ. ಮೊದಲಿಗೆ ಇವತ್ತು ಭತ್ತದ ಕೀಟಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ 2-3 ಕಾರ್ಯಕ್ರಮಗಳಲ್ಲಿ ನಾವು 2 ಅಥವಾ 3 ಕಾರ್ಯಕ್ರಮಗಳಲ್ಲಿ ನಾನು ಒಬ್ಬನೇ ಇರ್ಬೋದು ಅಥವಾ ನಮ್ಮ ಹೆಗ್ಡೆ ಸರ್ ಜೊತೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ. ಅದರ ಜೊತೆಗೆ ಈ ಫಾರ್ಮಲ್ ಆಗಿ ಇವತ್ತು ನಾವು ಈ ಭತ್ತದ ಕೀಟಗಳ ವೈವಿಧ್ಯತೆ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಭತ್ತ ಹೇಗೆ ಅಥವಾ ಅಕ್ಕಿ ಹೇಗೆ ನಮಗೆ ಭಾಳ ಇಷ್ಟವಾದ ಆಹಾರ ಧಾನ್ಯನೋ, ಏಕೆಂದರೆ ಅತ್ಯಂತ ಸರಳವಾದದ್ದು. ಬೆಳೆಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ರೈತನಿಗೆ. ಕೆಲವೊಂದಷ್ಟು ರೈತರಿಗೆ ಇದು ಅತ್ಯಂತ ಸರಳವಾದಂಥ ಬೆಳೆ, ನೀರಿದ್ದವರಿಗೆ ಅಥವಾ ಆ ಕಲೆ ಕಲ್ತಿರೋರಿಗೆ ಅತ್ಯಂತ ಸರಳವಾದಂಥ ಬೆಳೆ ಇದು. ಅದೇ ರೀತಿ ಈ ಕೀಟಗಳಿಗೂ ಕೂಡ ಇದು ಭಾಳ ಇಷ್ಟವಾದಂಥದ್ದು. ಕೀಟಗಳಲ್ಲದೆ ಕೀಟೇತರ ಪೀಡೆಗಳಿದೆ, ಅದನ್ನು ನಂತರ ಇನ್ನೊಂದು ತರಗತಿನಲ್ಲಿ ಕಲಿಯೋಣ. ಇವತ್ತು ಕೇವಲ ಭತ್ತದಲ್ಲಿ ಬರುವಂಥ ಪ್ರಮುಖ ಕೀಟಗಳು ಯಾವುವು ಅನ್ನೋದನ್ನು ನೋಡ್ಕೋತಾ ಹೋಗೋಣ. ಮತ್ತು ಈಗಷ್ಟೇ ಮುಂಗಾರು ಆರಂಭ ಆಗ್ತಾ ಇದೆ. ಭತ್ತದ ಸುಗ್ಗಿ ಈಗಷ್ಟೇ ಮುಗಿದಿದೆ, ಬೇಸಿಗೆ ಸುಗ್ಗಿ ತಗೊಂಡವ್ರದ್ದು. ಈಗ ಮುಂಗಾರಿನ ಮುಖ್ಯ ಹಂಗಾಮು ಈಗಷ್ಟೇ ಶುರು ಆಗ್ತಾ ಇದೆ. ಕೆಲವರು ಈಗಾಗಲೇ ಬಿತ್ತನೆ ಬೀಜ ತಂದಿಟ್ಕೊಂಡಿದ್ದೀರಿ, ಕೆಲವರು ಈಗಾಗಲೇ ಸಸಿ ಮಡಿನೂ ತಯಾರು ಮಾಡಿದ್ದೀರಿ. ಯಾವ್ಯಾವ ಕ್ರಮಗಳನ್ನು ಹಾಕ್ಕೊಂಡ್ರೆ ನಮಗೆ ಈ ಕೀಟಗಳು ಬಾಧಿಸೋದಿಲ್ಲ ಅನ್ನೋ ಯಾವ್ಯಾವ ವ್ಯವಸ್ಥೆನ ನಾವು ಮಾಡಿಕೊಂಡ್ರೆ ಈ ಕೀಟಗಳನ್ನು ನಮ್ಮ ತೋಟದಿಂದ, ನಮ್ಮ ಭತ್ತದ ಗದ್ದೆಯಿಂದ ದೂರ ಇಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತ ಮೊದಲೇ ಭತ್ತದಲ್ಲಿ ಬರುವಂಥ ಕೀಟ ಪೀಡೆಗಳ ವೈವಿಧ್ಯತೆ ಹೇಗಿದೆ ಅಂತ ನೋಡ್ಕೋತಾ ಹೋದರೆ ಸುಮಾರು 200ಕ್ಕೂ ಮೇಲ್ಪಟ್ಟು ಕೀಟಪೀಡೆಗಳು ನಮ್ಮ ಭತ್ತದ ಬೆಳೆಯನ್ನು ಆಶ್ರಯಿಸಿದ್ದಾವೆ. 200ಕ್ಕೂ ಮೇಲ್ಪಟ್ಟ ಕೀಟಗಳು ಇದ್ರೂ ಸಹ ನಮಗೆ ನಮ್ಮ ಸ್ಥಳೀಯವಾಗಿ ಅಥವಾ ಯಾವುದೇ ಒಂದು ಕ್ಷೇತ್ರ ಮಟ್ಟದಲ್ಲಿ ತೊಂದರೆ ಕೊಡ್ತಾ ಇರುವಂಥ ಅತ್ಯಂತ ಕಡಿಮೆ ಪ್ರಮಾಣ, ಒಂದು 10-12 ಕೀಟಗಳಷ್ಟೇ ನಮಗೆ ಅತ್ಯಂತ ದೊಡ್ಡ ನಷ್ಟವನ್ನು ಉಂಟು ಮಾಡ್ತವೆ. ಈ 10-12ರಲ್ಲೂ ಕೂಡ ಒಂದು ಹಂಗಾಮಿನಲ್ಲಿ ಅಥವಾ ಕೆಲವು ಪ್ರದೇಶಗಳಲ್ಲಿ 2-3ಕ್ಕಿಂತ ಜಾಸ್ತಿ ಕೀಟಗಳು ನಮಗೆ ಯಾವುದೇ ತೊಂದರೆಯನ್ನು ಮಾಡ್ತಾ ಇಲ್ಲ. ಈ ಕೀಟಗಳು ಜಾಸ್ತಿ ಆಗೋದಕ್ಕೂ ಒಂದು ಕಾರಣ ಏನಪ್ಪ ಅಂತಂದರೆ, ನಮ್ಮ ಈ ಒಂದು ಅಧ್ಯಯನಗಳ ಪ್ರಕಾರ ಮೊದಲನೇದಾಗಿ ಆಗಿರುವಂಥದ್ದು ನಮ್ಮ ಅತಿ ಹೆಚ್ಚು ಇಳುವರಿ ಬರುವಂಥ ತಳಿಗಳನ್ನು ಅಥವಾ ಹೈಬ್ರಿಡ್ಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು ಇವತ್ತಿನ ದಿನಗಳಲ್ಲಿ ಈ ಕೀಟಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಒಂದು ಕಾರಣ. ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ತೊಂದರೆ ಉಂಟು ಮಾಡ್ತಾ ಇರುವಂಥದ್ದು ಅಂತಂದರೆ, ತಳಿಗಳಿಗಿಂತ ಹೆಚ್ಚಿನ ತೊಂದರೆ ಉಂಟು ಮಾಡ್ತಾ ಇರುವಂಥದ್ದು ಅಂತಂದರೆ ಅತಿಯಾದ ರಾಸಾಯನಿಕಗಳ ಬಳಕೆ, ಗೊಬ್ಬರಗಳ ರೂಪದಲ್ಲಾಗಿರ್ಬೋದು ಅಥವಾ ನಮ್ಮ ಪೀಡನಾಶಕಗಳ ರೂಪದಲ್ಲಾದರೂ ಆಗಿರ್ಬೋದು. ಇವೆರಡು. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದಂಥ ಈ ಕಳೆನಾಶಕಗಳ ಬಳಕೆಯೂ ಸಹ ಭತ್ತದಲ್ಲಿ ಭತ್ತ ಅಥವಾ ಬೇರೆ ಬೆಳೆಗಳಲ್ಲೂ ಸಹ ಅದನ್ನು ಸರಿ ಅನ್ಬೋದು. ಆ ಒಂದು ಕಾರಣಗಳಿಂದ, ಏಕೆ ಅಂತಂದರೆ ಆ ಕೀಟಗಳಿಗೆ ಬದುಕೋದಕ್ಕೆ ಬೇರೆ ಎಲ್ಲೂ ಆಸರೆ ಇಲ್ಲ. ನಾವು ಬೆಳೆಸಿದಂಥ ಭತ್ತ ಮತ್ತು ಭಾಳ ಸೊಗಸಾಗಿ ಉಲುಸಾಗಿ ಬೆಳೆಸಿರ್ತೀವಿ. ನಾವು ಅದಕ್ಕೆ ಭಾಳಷ್ಟು ಕಾಳಜಿಯನ್ನು ತಗೊಂಡು ಬೆಳೆಸಿರ್ತೀವಿ. ಮತ್ತು ಮೋರೋವರ್ ಈಗಾಗಲೇ ನಾವು ಇಳುವರಿಗೋಸ್ಕರ ಹೆಚ್ಚಿನ ಇಳುವರಿ ಕೊಡುವಂಥ ತಳಿಗಳು ಅಥವಾ ಹೈಬ್ರಿಡ್ಗಳನ್ನು ಇವತ್ತು ಬಳಸ್ತಾ ಇದ್ದೀವಿ, ಸಂಕರಣ ತಳಿಗಳನ್ನು. ಆ ತಳಿಗಳಲ್ಲಿ ಈ ಕೀಟಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಸ್ವಲ್ಪ ಸಾಧಾರಣವಾಗಿ ಕಡಿಮೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ದಿಕ್ಕಿನಲ್ಲಿ ಭಾಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ ಈ ಸಂಕರಣ ತಳಿಗಳಲ್ಲೂ ಕೂಡ. ಏಕೆಂದರೆ ಅತ್ಯಂತ ಸರಳ. ಈಗ ನಮ್ಮ ತಳಿಗಳಲ್ಲಿ ಈ ಕೀಟ ನಿರೋಧಕತೆ ತರೋದು ಸ್ವಲ್ಪ ಕಷ್ಟ. ಏಕೆ ಅಂತಂದರೆ ಕೀಟ ನಿರೋಧಕತೆ ಮತ್ತು ಇಳುವರಿ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿರುವಂಥವು. ಅವೆರಡನ್ನು ಒಟ್ಟಿಗೆ ತರೋದು ಅಂದರೆ ಭಾಳ ಕಷ್ಟ. ಆದರೆ ಹೈಬ್ರಿಡ್ ಉತ್ಪಾದನೆಯಲ್ಲಿ ಹೈಬ್ರಿಡ್ ತಳಿಯನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಒಂದು ತಳಿಯಲ್ಲಿರುವಂಥ ಅತಿ ಹೆಚ್ಚಿನ ಇಳುವರಿ ಅಥವಾ ಗುಣಮಟ್ಟದ ಒಂದು ತಳಿಯನ್ನು ಒಂದು ಕೀಟ ನಿರೋಧಕ ತಳಿಯ ಜೊತೆ ಸಮ್ಮಿಶ್ರಣಗೊಳಿಸಿ ಪ್ರಯತ್ನ ಮಾಡಿದ್ರೆ ನಾವು ಒಂದು ಕೀಟ ನಿರೋಧಕ ತಳಿಯನ್ನು ತರೋದಕ್ಕೆ ಭಾಳ ಸರಳ ಆಗ್ತದೆ. ಅಂಥ ಪ್ರಯತ್ನಗಳು ಈಗಾಗಲೇ ಭಾಳಷ್ಟು ನಡೆದಿವೆ. ನಮ್ಮ ತರಕಾರಿಗಳಲ್ಲಿ ಅದನ್ನು ಭಾಳ
ಪರಿಣಾಮಕಾರಿಯಾಗಿ ಈಗಾಗಲೇ ರೈತರ ಮಟ್ಟಕ್ಕೆ ಮುಟ್ಟಿಸಲಾಗಿದೆ. ಅದರ ಲಾಭವನ್ನು ಭಾಳಷ್ಟು ರೈತರು ಈಗಾಗಲೇ ಕಳೆದ 1-2 ದಶಕದಿಂದ ಬಳಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭತ್ತದಲ್ಲೂ ಕೂಡ ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬರಬೇಕು. ಈಗಿನ್ನೂ ಅವು ಪ್ರಯೋಗದ ಹಂತದಲ್ಲಿದ್ದಾವೆ. ಮೇ ಬಿ ಸ್ವಲ್ಪ ದಿನಗಳಲ್ಲೇ ಅವು ನಮಗೆ ದೊಡ್ಡ ಮಟ್ಟದಲ್ಲಿ ಸಂಕರಣ ತಳಿಗಳು ಸಿಗ್ತವೆ ಅಂತೇಳಿ ಆಶಿಸ್ತಾ ಇವತ್ತಿನ ಒಂದು ತರಗತಿನಲ್ಲಿ ಭತ್ತದ ಪ್ರಮುಖ ಕೀಟಗಳು ಯಾವ್ಯಾವು ಅಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕಾಂಡ ಕೊರಕ ಹುಳ ಅತ್ಯಂತ ನಷ್ಟ ಉಂಟು ಮಾಡುವಂಥದ್ದು. ಅದಕ್ಕಿಂತ ಹೆಚ್ಚಿನ ನಷ್ಟ ಉಂಟು ಮಾಡುವಂಥದ್ದು ಅದು ಮುಂಗಾರಿನ ಹಂಗಾಮದಲ್ಲಿ ನಷ್ಟ ಉಂಟು ಮಾಡುವಂಥ ಅತ್ಯಂತ ಪ್ರಮುಖ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕೃಷ್ಣಾ ನದಿ ತೀರದಲ್ಲಿರ್ಬೋದು, ನಮ್ಮ ಕಾವೇರಿ ನದಿ ಬಯಲುಸೀಮೆನಲ್ಲಿರ್ಬೋದು, ಇವೆರಡೂ ನದಿ ತೀರಗಳಲ್ಲಿ, ನದಿ ತೀರಗಳ ಆಸುಪಾಸಿನಲ್ಲಿ ಅಥವಾ ಭೂಮಿಯಿಂದ ಕೆಳಮಟ್ಟದಲ್ಲಿರುವಂಥ ಪ್ರದೇಶಗಳಲ್ಲಿ ಈ ಒಂದು ಕೀಟದ ಹಾವಳಿ ಹೆಚ್ಚು. ಅದರಲ್ಲೂ ಪ್ರಮುಖವಾಗಿ ಕಂದು ಜಿಗಿ ಹುಳು ಅಂತ ಒಂದು ಹುಳ ಸತತವಾಗಿ ಮಳೆ ಬಂದು ಮಧ್ಯ ಒಂದಷ್ಟು ಮಳೆ ಕೈ ಕೊಟ್ಟರೆ ಇದಕ್ಕೆ ಭಾಳ ಹೇರಳವಾದಂಥ ಅವಕಾಶವನ್ನು ಅದು ಒದಗಿಸ್ಕೊಡ್ತದೆ. ಬೈ ಚಾನ್ಸ್ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಭತ್ತದಲ್ಲಿ, ನಮ್ಮ ಗದ್ದೆಗಳಲ್ಲಿ ಅಲ್ಲಲ್ಲಿ ತೆಂಗಿನ ಮರನೋ ಅಥವಾ ಹೊಂಗೆ ಮರನೋ ಅಥವಾ ಹತ್ತಿ ಮರನೋ ಈ ಥರದ ಮರಗಳ ನೆರಳಿತ್ತು ಅಂತಂದರೆ ಈ ಒಂದು ಕೀಟ ಅಭಿವೃದ್ಧಿ ಆಗಲಿಕ್ಕೆ ಭಾಳ ವಿಶೇಷವಾದ ಅನುಕೂಲವನ್ನು ಅದು ಒದಗಿಸ್ಕೊಡ್ತವೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ನದಿ ತೀರದ ಪ್ರದೇಶಗಳಲ್ಲಿ ಇದರ ಹಾವಳಿ ತುಂಬ ಜಾಸ್ತಿ, ಅಥವಾ ಕೆರೆ ಕೆಳಗಿನ ಜಮೀನುಗಳಲ್ಲಿ ಇದರ ಹಾವಳಿ ತುಂಬ ಹೆಚ್ಚು. ಹಾಗಾಗಿ ಈ ಒಂದು ಪ್ರಮುಖ ಕೀಟಗಳನ್ನು ಇದು ಮಾಡೋದಕ್ಕೆ ಈ ಒಂದು ಹಂತದಲ್ಲಿ ಯಾವ್ಯಾವ ಕ್ರಮಗಳನ್ನು ಪೀಡೆಗಳನ್ನು ನಂತರ ನಾವು ವಿವರವಾಗಿ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈಗಿನ ಹಂಗಾಮು ಆರಂಭ ಆಗ್ತಾ ಇರೋದಕ್ಕಿಂತ ಪೂರ್ವ ಸಂದರ್ಭದಲ್ಲಿ ಯಾವ್ಯಾವ ಕ್ರಮಗಳನ್ನು ಕೈಗೊಂಡ್ರೆ ನಮಗೆ ಈ ಕೀಟಗಳ ನಿರ್ವಹಣೆ ಮಾಡೋದು ಅತ್ಯಂತ ಸರಳವಾಗ್ತದೆ, ಅಥವಾ ನಮಗೆ ಯಾವುದೇ ಒಂದು ನಿರ್ವಹಣಾ ಕ್ರಮಗಳನ್ನು ನಂತರ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಕಾರಣ ಈ ಪೀಡೆ ನಮಗೆ ಒಂದು ಆರ್ಥಿಕ ಹಾನಿಯ ಮಟ್ಟವನ್ನು ಮುಟ್ಟೋದಿಲ್ಲ, ಅದು ಬದುಕುತ್ತೆ, ನಮ್ಮನ್ನು ಬದುಕಿಸುತ್ತೆ ಅಂತ ಒಂದು ಪರಿಸ್ಥಿತಿಗೆ ನಾವು ಇದು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದೇನು ಅಂತಂದರೆ, ಈಗಾಗಲೇ ನಮ್ಮ ಹೊಲ ಹಳೆ ಬೆಳೆಯನ್ನು ನಾವು ಕಟಾವು ಮಾಡಿ ತಯಾರಾಗಿದೆ. ಭಾಳಷ್ಟು ಜನ ಈಗಾಗಲೇ ನಮ್ಮ ಹಸಿರೆಲೆ ಗೊಬ್ಬರಗಳನ್ನು ಚೆಲ್ಕೊಂಡಿಲ್ಲ ಅಂತಂದರೆ ಅಂಥವ್ರಿಗೆ ಇನ್ನೂ ಉಳುಮೆ ಮಾಡಿ ತಾವು ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತಂದರೆ ಅದ್ರ ಮೇಲೆ ಹಸಿರೆಲೆ ಗೊಬ್ಬರಕ್ಕೆ ಹೋಗೋದು, ಇಲ್ಲ ನೇರವಾಗಿ ಹಸಿರೆಲೆ ಗೊಬ್ಬರ ಇಲ್ಲದೆ ಸಾವಯವ ಗೊಬ್ಬರ ಇಂಥವನ್ನೇ ಬಳಸ್ಕೊಂಡು ನಮ್ಮ ಉಳುಮೆಯನ್ನು ಶುರು ಮಾಡೋದಕ್ಕೆ ಅವಕಾಶ ಇದೆ. ಮೊದಲನೇದು ನಾನು ಈಗಾಗಲೇ ಹೇಳ್ದಂಗೆ ಉಳುಮೆಯನ್ನು ಆಳವಾಗಿ ಮಾಡಿರಬೇಕು. ಉಳುಮೆ ಆಳವಾಗಿ ಮಾಡಿತ್ತು, ಅದರೊಳಗೆ ನಮ್ಮ ಹಸಿರೆಲೆ ಗೊಬ್ಬರಗಳಿಂದ ಬೆಳೆ ಪರಿವರ್ತನೆ ಆಗಿರ್ತದೆ. ಅದರ ಜೊತೆಗೆ ನಮ್ಮ ಭೂಮಿಗೆ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು ಮತ್ತೆ ಸೇರಿಸೋದ್ರಿಂದ ನಮ್ಮ ಸಾವಯವ ಪದಾರ್ಥ ಮಣ್ಣಿನಲ್ಲಿ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಕೆಲವೊಂದಷ್ಟು ಕೀಟ ರೋಗಗಳ ಬದಲಾವಣೆ ಆಗ್ತದೆ. ಈ ಬೆಳೆ ಬದಲಾವಣೆ ಮಾಡೋದ್ರಿಂದ ಆಗುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಅನುಕೂಲ ಅದು. ಮತ್ತು ಈಗಾಗಲೇ ತಾವೆಲ್ಲರ ತಿಳ್ಕೊಂಡಿರೋ ಹಾಗೆ ಆಳವಾಗಿ ಉಳುಮೆ ಮಾಡಿದಂಥ ಸಂದರ್ಭಗಳಲ್ಲಿ ನಮ್ಮ ಉಳುಮೆಯಿಂದ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಅವುಗಳ ತುಳಿತಕ್ಕೆ ಸಿಕ್ಕಿ ಕೆಲವೊಂದಷ್ಟು ಮಣ್ಣಿನಲ್ಲಿರುವಂಥ ಅವುಗಳ ಕೋಶಗಳಾಗಿರ್ಬೋದು ಅಥವಾ ಹುಳದ ಹಂತಗಳಾಗಿರ್ಬೋದು ಅವು ನಾಶ ಹೊಂದಿರ್ತವೆ. ಅದ್ರ ಜೊತೆಗೆ ಪ್ರಮುಖವಾಗಿ ಅವು ಬಿಸಿಲಿಗೆ ಹೊಟ್ಕೋತವೆ ಅಥವಾ ನೀರಿನಲ್ಲಿ ಮುಳುಗ್ತವೆ. ಇನ್ನೂ ಒಂದು ಅಂತಂದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಅಂದರೆ ನಮ್ಮ ಮಿತ್ರ ಪಕ್ಷಿಗಳು, ಹಲವಾರು ಜಾತಿಯ ಪಕ್ಷಿಗಳು ನಮ್ಮ ಒಂದು ಗದ್ದೆಗೆ ಬಂದು ಆ ಒಂದು ಕೋಶಗಳನ್ನು ಅಥವಾ ಹುಳಗಳನ್ನು ಹೆಕ್ಕಿ ತಿಂದು ನಮಗೆ ಹುಳಗಳನ್ನು ಕಡಿಮೆ ಮಾಡಿಕೊಡ್ತೇವೆ. ಈ ಕ್ರಮಗಳನ್ನು ನೋಡೋದು. ಅದೇ ರೀತಿ ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದಂಥ ಇನ್ನೊಂದು ಪರಿಣಾಮಕಾರಿಯಾದಂಥ ಕ್ರಮ ಏನಪ್ಪ ಅಂತಂದರೆ, ಬದುಗಳನ್ನು ಸವರಿ ಅದರಲ್ಲಿರುವಂಥ ಕಳೆ ಕಸಗಳನ್ನೆಲ್ಲ ತೆಗೆದು ಭೂಮಿ ಒಳಗೆ ಸೇರಿಸ್ಕೊಂಡ್ರೆ ಅಲ್ಲಿರುವಂಥ ಕೋಶಗಳು ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಆರ್ಮಿ ವರ್ಮ್ಗಳಿರ್ಬೋದು ಅಥವಾ ಲದ್ದಿ ಹುಳಗಳಿರ್ಬೋದು, ಇವುಗಳೆಲ್ಲ ಆ ಬದುವಿನ ಪಕ್ಕದಲ್ಲಿ ಬಂದು ಗೂಡನ್ನು ಕಟ್ಟಿರ್ತವೆ ಅಥವಾ ಕೋಶಾವಸ್ಥೆಯನ್ನು ಹೊಂದಿರ್ತವೆ. ಅವುಗಳನ್ನು ನಾವು ಕಿತ್ತು ನಾಶ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಕ್ರಮ. ಇದಲ್ಲದೆ ಕೆಲವೊಂದಷ್ಟು ಜಾತಿಯ ಕೀಟಗಳು ಈ ಬದುವಿನ ಪಕ್ಕದಲ್ಲೇ ಭಾಳಷ್ಟು ಸಲ ಕೋಶಾವಸ್ಥೆಗೆ ಹೋಗಿರ್ತವೆ. ಅವುಗಳನ್ನು ಕೂಡ ನಾವು ನಾಶ ಮಾಡೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಸಮಯ ಇದು. ಈ ಒಂದು ಸಮಯದಲ್ಲಿ ಮಾಡಿದ್ರೆ ಮುಂದೆ ಅವುಗಳ ಸಂತತಿ ಹೆಚ್ಚಾಗದಂಗೆ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಅದರ ನಂತರ ಬರುವಂಥದ್ದು ಏನಪ್ಪ ಅಂತಂದರೆ ತಿಪ್ಪೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ. ಕನಿಷ್ಠ 1 ಎಕರೆಗೆ 10 ಟನ್ನಷ್ಟು
ತಿಪ್ಪೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನು ಕೊಡೋದು ಭಾಳ ಅತ್ಯಂತ ಪರಿಣಾಮಕಾರಿ. ಇದ್ರ ಜೊತೆಗೆ ಕನಿಷ್ಠ 100ರಿಂದ 250 kgಯಷ್ಟು ಬೇವಿನ ಹಿಂಡಿಯನ್ನು ಹಾಕೋದು ನಮ್ಮ ಗಿಡಗಳಿಗೆ ಒಂದು ನಿರೋಧಕ ಶಕ್ತಿಯನ್ನು ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೈಸರ್ಗಿಕವಾಗಿ ಆ ತಳಿಗಳಲ್ಲಿ ಕೀಟ ನಿರೋಧಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಅವುಗಳಿಗೆ ಸಮೃದ್ಧವಾದ ಸಾವಯವ ಪದಾರ್ಥ, ಅದ್ರ ಜೊತೆಗೆ ಬೇವಿನ ಹಿಂಡಿ ಸಿಕ್ಕಲಿಲ್ಲ ಅಂತಂದರೆ ಹೊಂಗೆ ಹಿಂಡಿ ಇರ್ಬೋದು ಅಥವಾ ಹರಳಿನ ಹಿಂಡಿ ಇರ್ಬೋದು. ಇವುಗಳು ಈ ಎಣ್ಣೆ ಬೀಜದ ಹಿಂಡಿಗಳು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಫಲಿತಾಂಶಗಳನ್ನು ಈ ಕೀಟ ನಿರೋಧಕತೆ ಒದಗಿಸ್ಕೊಡೋದ್ರಲ್ಲಿ. ಮೂಲತಃ ಸಸ್ಯಗಳಿಗೆ ಯಾವುದೇ ನಿರೋಧಕತೆ ಇರೋದಿಲ್ಲ. ಯಾವಾಗ ಅವು ಈ ಎಣ್ಣೆ ಹಿಂಡಿಗಳನ್ನು ಹಾಕಿದಂಥ ಮಣ್ಣಿನಲ್ಲಿ ಬೆಳೀತಾವೋ ಅಂಥ ಸಂದರ್ಭಗಳಲ್ಲಿ ಕೀಟವನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ, ಶಕ್ತಿ ಆ ಒಂದು ಸಸ್ಯಗಳಿಗೆ ಒದಗ್ತದೆ. ಅಂಥ ಒಂದು ಕ್ರಮವನ್ನು ನಮ್ಮ ಭತ್ತದಲ್ಲಿ ನಾವು ಪರಿಣಾಮಕಾರಿಯಾಗಿ ಬಳಸ್ಕೋಬೋದು. ಅದ್ರ ಜೊತೆಗೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಅಂದರೆ ನಮ್ಮ ಈ ಕೀಟ ರೋಗಕಾರಿ ಶಿಲೀಂಧ್ರಗಳನ್ನು ಬಳಸುವಂಥದ್ದು. ಅದರಲ್ಲೂ ನಮ್ಮ ಮೆಟ್ರೈಸಿಯಂ ಮತ್ತು ಬಿವೇರಿಯಾ ಈ ಕೀಟನಾಶಕಗಳು ಮೂಲತಃ ಮಣ್ಣಿನ ವಾಸಿಗಳೇ. ಅವನ್ನ ನಾವು ಮಣ್ಣಿನಿಂದ ಹೊರತೆಗೆದು ಕೀಟಗಳ ಮೇಲೆ ಬಂದು ಹಾಳಿ ಮಾಡಿದಾಗ ಅವನ್ನ ಹೊರತೆಗೆದು ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಲಿಕ್ಕೆ ಸಿದ್ಧ ಮಾಡಿಕೊಂಡಿದ್ವಿ. ಅಂಥ ಒಂದು ಕೀಟರೋಗಕಾರಿ ಶಿಲೀಂಧ್ರಗಳನ್ನು ಎಕರೆಗೆ ಕನಿಷ್ಠ 10 kg ಈ ಒಂದು ಸಂದರ್ಭದಲ್ಲೇ ಅಥವಾ ನಾಟಿ ಮಾಡಬೇಕಾದ್ರೆ ಹೊಲ ತಯಾರಿ ನಡೆಸ್ತಾ ಇರಬೇಕಾದ್ರೂ ಮಾಡ್ಬೋದು, ಅಥವಾ ನಾಟಿ ಮಾಡೋದಕ್ಕಿಂತ ಮೊದಲೇ ಆದ್ರೂ ಮಾಡೋದು ಅತ್ಯವಶ್ಯ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಅದರಲ್ಲಿರುವಂಥ ಕೆಲವೊಂದಷ್ಟು ಉಪಯೋಗಕಾರಿ ಜೀವರಸಗಳು ಗಿಡಗಳಿಗೆ ಈ ಒಂದು ಕೀಟ ನಿರೋಧಕತೆಯನ್ನು ತಂದುಕೊಡೋದಕ್ಕೆ ಪರಿಣಾಮ ಮಾಡ್ತವೆ. ಅದರ ಜೊತೆಗೆ ತದನಂತರ ಕಾಲಾನಂತರದಲ್ಲಿ ನಮ್ಮ ಬೆಳೆನಲ್ಲಿ ಬರುವಂಥ ಯಾವುದೇ ಕೀಟಗಳಾಗಿರ್ಬೋದು ಅವುಗಳನ್ನು ನೈಸರ್ಗಿಕವಾಗಿ ಅವೇ ಆಕ್ರಮಿಸ್ಕೋತವೆ. ಅದರಲ್ಲೂ ಈ ಭತ್ತದ ವಾತಾವರಣ ಈ ಒಂದು ಕೀಟರೋಗಕಾರಿ ಶಿಲೀಂಧ್ರಗಳಿಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ವಾತಾವರಣ. ಏಕೆಂದರೆ ಅವುಗಳಿಗೆ ಹೆಚ್ಚಿನ ಆರ್ದ್ರತೆ ಬೇಕು. ನಾವು ನೀರಾವರಿನಲ್ಲೇ ಭತ್ತ ಬೆಳೆಯೋದ್ರಿಂದ ನೀರನ್ನು ನಿಲ್ಲಿಸಲಿಲ್ಲ ಅಂದರೂ ಅಟ್ಲೀಸ್ಟ್ ಹಾಯಿಸ್ತಾ ಇರ್ತೀವಿ. ಈ ಒಂದು ಕಾರಣದಿಂದಾಗಿ ನಮ್ಮ ಭತ್ತದ ವಾತಾವರಣದಲ್ಲಿ ಅತಿಯಾದ ಒಂದು ತೇವಾಂಶ ಇರ್ತದೆ, ಆರ್ದ್ರತೆ ಇರ್ತದೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಈ ಕೀಟ ನಿರ್ವಹಣೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದ್ರ ಜೊತೆಗೆ ನಾಟಿ ಮಾಡೋದಕ್ಕಿಂತ ಮುನ್ನ ಅಥವಾ ನಾಟಿ ಮಾಡಿದ ಒಂದು ವಾರದ ಒಳಗೆ ಬದುಗಳ ಮೇಲೆ ದ್ವಿದಳ ದಳದ ಜಾತಿಯ ಗಿಡಗಳನ್ನು ನಾಟಿ ಮಾಡೋದು. ಅದರಲ್ಲೂ ಪ್ರಮುಖವಾಗಿ ನಮ್ಮ ತೊಗರಿ ಇರ್ಬೋದು ಅಥವಾ ಹಲಸಂದೆ ಇರ್ಬೋದು, ಇವು ಅತ್ಯಂತ ಪರಿಣಾಮಕಾರಿಯಾದಂಥದ್ದು. ಇವೇನು ಮಾಡ್ತವೆ, ಈ ಅದಕ್ಕೆ ಬರುವಂಥ ಬಹುತೇಕ ಕೀಟಗಳು ನಮ್ಮ ಭತ್ತಕ್ಕೆ ಬರೋದಿಲ್ಲ, ಅಥವಾ ಭತ್ತಕ್ಕೆ ಬರುವಂಥ ಕೀಟಗಳು ಇದಕ್ಕೆ ಬರೋದಿಲ್ಲ. ಆದರೆ ಇವುಗಳ ಮೇಲೆ ಬಂದಂಥ ಕೀಟಗಳನ್ನು ತಿನ್ನೋದಕ್ಕೆ ಅದರದೇ ಆದ ಬೇರೆ ವಿಧದ ಒಂದು ನೈಸರ್ಗಿಕ ಶತ್ರುಗಳು, ಕೀಟ ಜಾತಿಗೆ ಸೇರಿದಂಥ ನೈಸರ್ಗಿಕ ಶತ್ರುಗಳು ಬರ್ತವೆ. ಕೆಲವೊಂದಷ್ಟು ಸಲ ನಮ್ಮ ಪಕ್ಷಿಗಳು ಸಹ ಬರ್ತವೆ. ಈ ಒಂದು ಪಕ್ಷಿಗಳಲ್ಲಿ ಬರೋದರಿಂದ ಅಥವಾ ಕೀಟಗಳು ಉಪಯೋಗಕಾರಿ ಕೀಟಗಳು, ಪರಭಕ್ಷಕ ಪರತಂತ್ರ ಜೀವಿಗಳು ನಮ್ಮ ಬೆಳೆ ಪರಿಸರಕ್ಕೆ ಭತ್ತದ ಹೊಲಕ್ಕೆ ಬರೋದರಿಂದ, ಭತ್ತದ ಗದ್ದೆಗೆ ಬರೋದರಿಂದ ಏನಾಗ್ತದೆ, ನಮ್ಮಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಆಗ್ತದೆ. ಈ ಜೀವ ವೈವಿಧ್ಯತೆ ನಮ್ಮ ಭತ್ತಕ್ಕೆ ಬರುವಂಥ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಭಾಳಷ್ಟು ಸಹಾಯ ಮಾಡ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ಈ ನೀರಿನಲ್ಲಿ ಅತಿ ಹೆಚ್ಚಿನ ನೀರಿರುವಂಥ ಭತ್ತದ ಬದುಗಳ ಮೇಲೆ, ಭತ್ತದ ಗದ್ದೆಯ ಬದುಗಳ ಮೇಲೆ ಬೆಳೆಸಿದ್ರೂ ಕೂಡ ಅದಕ್ಕೆ ನಮ್ಮ ಫಿಸೇರಿಯಂ ರೋಗಕ್ಕೆ ತುತ್ತಾಗದೇ ಇರುವಂಥ ಒಂದು ತಳಿಯನ್ನು ಕಂಡುಹಿಡಿದಿದ್ದಾರೆ. ಅಂಥ ಒಂದು ತಳಿಗಳನ್ನು ನಾವು ಬಳಸ್ಕೊಂಡು ಈ ಒಂದು ಇದನ್ನು ಬಳಸ್ಬೋದು. ಇಲ್ಲ ಅಂತಂದರೆ ಕಡೆಯದಾಗಿ ನಮಗೆ ನಮ್ಮ ಹಲಸಂದೆ ಅಂತೂ ಇದ್ದೇ ಇದೆ. ಹಲಸಂದೆಯನ್ನು ಬೆಳೆಸೋದ್ರಿಂದ ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಏನುಗಳು, ಪ್ರಮುಖವಾಗಿ ಹೇನುಗಳು ಮತ್ತು ಕೆಲವೊಂದಷ್ಟು ಸಲ ನಮ್ಮ ಚುಕ್ಕೆ ಕಾಯಿ ಕೊರಕ ಅಂತ ಏನು ಹೇಳ್ತೀವಿ, ಅದು ಭಾಳ ಹೇರಳವಾಗಿ ಬರ್ತದೆ. ಆ ಚುಕ್ಕೆ ಕಾಯಿ ಕೊರಕ ತಿನ್ನೋದಕ್ಕೆ ಹಲವಾರು ಜಾತಿಯ ಪರಭಕ್ಷಕ ಗುಲಗಂಜಿ ಹುಳುಗಳಿರ್ಬೋದು, ಅಥವಾ ಸಿರ್ಫಿಡ್ಗಳಿರ್ಬೋದು, ಅಥವಾ ಪರತಂತ್ರ ಜೀವಿಗಳು, ಹಲವಾರು ಜಾತಿಯ ಪರತಂತ್ರ ಜೀವಿಗಳು ನಮ್ಮಲ್ಲಿ ಬರ್ತವೆ. ಅವು ಬಂದದ್ದು ಆರಂಭದಲ್ಲಿ ಈ ಒಂದು ಕೀಟಗಳ ಮೇಲಷ್ಟೇ ದಾಳಿ ಮಾಡಿರ್ತವೆ. ತದನಂತರ ಅವುಗಳು ಬದುಕೋದಕ್ಕೋಸ್ಕರ ನಮ್ಮ ಭತ್ತದಲ್ಲಿ ಯಾವುದಾದ್ರೂ ಕೀಟಗಳಿದಾವ ಅಂತೇಳಿ ಅವುಗಳ ಕೂಡ ಇವು ದಾಳಿಯನ್ನು ಮಾಡ್ತದೆ. ಇದ್ರ ಜೊತೆಗೆ ಮನೆಗಾಗುವಂಥ ಒಂದಷ್ಟು ತರಕಾರಿಗಳು, ನಮಗೆ ಕಾಳು ಕಡ್ಡಿಗಳು, ಭಾಳ ರುಚಿಕರವಾದ ತಾಜಾ ತರಕಾರಿಗಳು ನಮ್ಮ ಹೊಲದಲ್ಲೇ ನಮಗೆ ಸಿಗ್ತವೆ. ಇದ್ರ ಜೊತೆಗೆ ಅವಕಾಶ ಇತ್ತು ಅಂದರೆ ಬದುಗಳ ಮೇಲೆ ಅಲ್ಲಲ್ಲಿ ಒಂದು ನಾಟಿ ಆದ ಮೇಲೆ
ಒಂದೊಂದು ಮೂಲಂಗಿ ಒಂದು 10 ಅಡಿ 15 ಅಡಿಗೆ ಒಂದು 2 ಮೂಲಂಗಿ ನಾಟಿ ಮಾಡೋದ್ರಿಂದ ಬೆಳೆ ಪರಿಸರದ ಒಂದು ವಾಸನೆ ಬದಲಾಗ್ತದೆ. ಈ ವಾಸನೆ ಬಂದಾಗ ನಾನು ಈಗಾಗಲೇ ಭಾಳಷ್ಟು ಹಲವಾರು ತರಗತಿಗಳಲ್ಲಿ ಹೇಳಿರೋ ರೀತಿ ನಮ್ಮ ಕೀಟಗಳಿಗೆ ನಾನು ಭತ್ತದ ಗದ್ದೆಗೆ ಬಂದ ಬೇರೆ ಯಾವುದೋ ಗದ್ದೆಗೆ ಬಂದ ಅನ್ನೋ ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತದೆ. ಮೂಲಂಗಿ ಜೊತೆಗೆ ನಾವು ಸಾಸಿವೆಯನ್ನು ಕೂಡ ಬಳಸ್ಕೋಬೋದು. ಸಾಸಿವೆ ಕೂಡ ಹಾಕಿದ್ರೆ ಇದು ನಮಗೆ ಈ ಬೆಳೆ ಪರಿಸರದಲ್ಲಿ ಒಂದು ವಿಭಿನ್ನವಾದ ವಾಸನೆಯನ್ನು ಉಂಟು ಮಾಡುತ್ತೆ. ಈ ಒಂದು ಕ್ರಮಗಳನ್ನು ನಮ್ಮ ಭತ್ತಗಳಲ್ಲಿ ಬೆಳೆಸೋದ್ರಿಂದ ಹಲವಾರು ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಮಗೆ ಅವಕಾಶನೇ ಸಿಗೋದಿಲ್ಲ. ಏಕೆಂದರೆ ನೈಸರ್ಗಿಕವಾಗಿ ಅವೇ ಹತೋಟಿ ಹಾಕ್ತವೆ. ನಾವು ಖರ್ಚು ಮಾಡೋದು ಬೇಡ, ನಾವು ಶ್ರಮ ತಗೊಳ್ಳೋದು ಬೇಡ, ನಾವು ನಮ್ಮ ಸಮಯ ವ್ಯರ್ಥ ಮಾಡೋದು ಬೇಡ. ಆರಂಭದಲ್ಲಿ ಅತ್ಯಂತ ಕಡಿಮೆ ಶ್ರಮ, ಕಡಿಮೆ ವೆಚ್ಚ, ಕಡಿಮೆ ಸಮಯವನ್ನು ನಾವು ಬಳಸ್ಕೊಂಡು ಈ ಒಂದು ಕ್ರಮಗಳನ್ನು ಅನುಸರಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕೀಟ ನಿರ್ವಹಣೆಗೆ ವಿಶೇಷವಾದ ಖರ್ಚು ಇರ್ಬೋದು, ಸಮಯ ಇರ್ಬೋದು, ಶ್ರಮ ಇರ್ಬೋದು, ಯಾವುದನ್ನು ಕೊಡಬೇಕಾದಂಥ ಅನಿವಾರ್ಯತೆ ನಮಗೆ ಬರೋದಿಲ್ಲ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇನ್ನು ಸಸಿ ಮಡಿಗಳನ್ನು ತಯಾರಿಸುವಂಥ ಕಾಲದಲ್ಲಿ ನಮ್ಮ ಸಾಂಪ್ರದಾಯಿಕ ತಳಿಗಳನ್ನು ನೀವು ಬಳಸ್ತಾ ಇದ್ದರೆ ಆದಷ್ಟು ಏರು ಮಡಿನಲ್ಲಿ ಬೆಳೆಸೋದು, ಮತ್ತು ಸಾಲುಗಳನ್ನು ಮಾಡಿಕೊಂಡು 3 ಅಂಗುಲದಕ್ಕೆ ಒಂದೊಂದು ಸಾಲುಗಳನ್ನು ಮಾಡಿಕೊಂಡು ಆ ಸಾಲಿನಲ್ಲಿ ಬೀಜಗಳನ್ನು ಹಾಕಿ ಬೆಳೆಸಿದ್ರೆ ಆ ಸಸಿಗಳು ಭಾಳ ಸದೃಢವಾಗಿ ಬೆಳೀತವೆ. ಅಕಸ್ಮಾತ್ ಏನಾದರೂ ತಾವು ಸಾಂಪ್ರದಾಯಿಕ ತಳಿ ಬೆಳೀತಾ ಇಲ್ಲ, ಹೈಬ್ರಿಡ್ ತಳಿಗಳನ್ನು ಬೆಳೆಸ್ತಾ ಇದ್ದೀರಿ ಅಂತಂದರೆ ಆದಷ್ಟು ನಮ್ಮ ಈ ಸೀಡ್ ಟ್ರೇ ವಿಧಾನ ಏನಿದೆ ಅದನ್ನು ಬಳಸ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ 2 ತಾವು ಬಳಸಬೇಕಾದಂಥ ಒಂದು ವಿಶೇಷ ಕ್ರಮ ಏನು ಅಂದರೆ, ತಾವು ಸಾಂಪ್ರದಾಯಿಕ ಕ್ರಮಗಳ ಜೊತೆಗೆ ಹೊಸದಾಗಿ ನೀವು ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ನಮ್ಮ ಕೀಟರೋಗಕಾರಿ ಶಿಲೀಂಧ್ರಗಳನ್ನು ನಿಮ್ಮ ಸೀಡ್ ಬೆಡ್ನಲ್ಲಿ ಅಥವಾ ಸಸಿ ಮಡಿನಲ್ಲಿ ಉಪಚಾರ ಮಾಡೋದು. ಬೀಜ ಹಾಕಿದ ತಕ್ಷಣದಲ್ಲೇ ಅದನ್ನು ಉಪಚಾರ ಮಾಡಿದರೆ ಅದರಿಂದ ಏನಾಗ್ತದೆ, ಆರಂಭಿಕ ಹಂತದಲ್ಲೇ ಬೇರುಗಳ ಜೊತೆನೇ ನಮ್ಮ ಈ ಕೀಟರೋಗಕಾರಿ ಶಿಲೀಂಧ್ರಗಳ ಒಂದು ಜೀವರಸಗಳು ಸೇರ್ಕೋತವೆ, ಅಥವಾ ಕೆಲವೊಂದಷ್ಟು ಸರಿ ಈ ಜೀವಾಣುಗಳೇ ಆ ಒಂದು ಸಸಿಗಳ ಬೇರಿನಲ್ಲಿ ಜೋಡಣೆ ಆಗ್ತವೆ. ಈ ರೀತಿ ಜೋಡಣೆ ಆಗಿ ಆ ರೀತಿ ಬೆಳ್ಕೋತಾ ಬಂದರೆ ನಮಗೆ ಈ ಕೀಟಗಳ ನಿರ್ವಹಣೆ ಮಾಡೋದು ಅತ್ಯಂತ ಸರಳ ಆಗ್ತದೆ. ಈ ಕ್ರಮಗಳನ್ನು ನಾವು ಸಸಿ ಮಡಿನಲ್ಲೇ ಮಾಡ್ಬೋದು. ಮತ್ತು ತದನಂತರದಲ್ಲಿ ಬರುವಂಥದ್ದು ಸಸಿ ಮಡಿಗೆ ಆರಂಭ ಆಗುವಂಥ ಪ್ರಮುಖ ಕೀಟಗಳು ಅಂತಂದರೆ ನಮ್ಮ ತ್ರಿಪ್ಸ್ಗಳು. ಒಣ ಹವೆ ಇತ್ತು ಅಂದರೆ ತ್ರಿಪ್ಸ್ಗಳ ಹಾವಳಿ ಬರ್ಬೋದು, ಅದಕ್ಕೆ ನಾವು ಜಾಗೃತರಾಗಿರಬೇಕು. ಯೂಶ್ವಲಿ ತ್ರಿಪ್ಸ್ಗಳು ಬಂತು ಅಂತಂದರೆ ಎಲೆಗಳು ಬಾಡದಂತೆ ಕಾಣಿಸುತ್ತೆ, ತುದಿ ಒಣಗ್ತದೆ, ಹಳದಿ ಆಗೋದಿಲ್ಲ ಆದರೆ ಬೆಳ್ಳಗಾಗ್ತದೆ. ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಅಲ್ಲಲ್ಲಿ ಬೆಳ್ಳಿ ರೀತಿ ಹೊಳಿತಾ ಇರ್ತದೆ, ಸಿಲ್ವರಿ ಲೈನಿಂಗ್ಸ್ ಅಂತ ಹೇಳ್ತೀವಿ. ಏಕೆಂತಂದರೆ ಅದು ಕೆರೆದು ತಿಂತಾ ಇರ್ತದೆ, ಅದು ಕೆರೆದಂಥ ಭಾಗದಲ್ಲಷ್ಟೇ ಅದು ಬೆಳ್ಳಗಾಗಿರುತ್ತೆ. ಆದರೆ ದೂರಕ್ಕೆ ಅಷ್ಟು ಸ್ಪಷ್ಟವಾಗಿ ಗೋಚರದಲ್ಲಿ ಭಾಳ ಹತ್ತಿರದಿಂದ ನೋಡಿದ್ರೆ ಅದು ಪಳ ಅಂತ ಹೊಳಿತಾ ಇರ್ತದೆ. ಅದು ನಮ್ಮ ಈ ತ್ರಿಪ್ಸ್ಗಳ ಒಂದು ಹಾವಳಿ. ಅದೇ ರೀತಿ ಇದೇ ಒಂದು ಹಂತದಲ್ಲಿ ಸುಮಾರು ಒಂದು 15 ದಿನ ಕಳೆದ ನಂತರ ನಮ್ಮ ಕಾಂಡ ಕೊರೆಯುವಂಥ ಹುಳ ನಮ್ಮ ಈ ಒಂದು ಸಸಿ ಮಡಿಗಳನ್ನು
ಮೇಲೆ ಮೊಟ್ಟೆ ಇಡೋದಕ್ಕೆ ಬರುತ್ತೆ, ಕಾಂಡ ಕೊರೆಯುವ ಹುಳುವಿನ ಪತಂಗ. ಆದಷ್ಟು ಈ ಒಂದು ಹುಳುಗಳನ್ನು ಬಂದಾಗ ಗಮನಿಸಬೇಕಾದಂತಂದರೆ, ನಮ್ಮ ತೋಟದಲ್ಲಿ ಅದು ಸಸಿಮಡಿಯ ಮಧ್ಯದಲ್ಲೂ ಸುತ್ತ ಒಂದು 3 ಅಥವಾ 4 ಬೆಳಕಿನ ಬಲೆಗಳನ್ನು ಹಾಕ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಅಥವಾ ನಮ್ಮ ಸೀಡ್ ಟ್ರೇಗಳಲ್ಲಿ ಮಾಡಿದ್ರೆ ನಮಗೆ ಅಷ್ಟು ದೊಡ್ಡದಾದಂಥ ಏರಿಯಾ ಇರೋದಿಲ್ಲ, ಕಡಿಮೆ ಏರಿಯಾ ಇರ್ತದೆ, ಅಲ್ಲೂ ಕೂಡ ನಾವು ಇದನ್ನು ಮಾಡ್ಬೋದು. ಥ್ರಿಪ್ಸ್ಗಳ ಹಾವಳಿ ಏನಾದರೂ ಇತ್ತು, ಒಣ ಹವೆ ಭಾಳ ಇದೆ ನಮ್ಮ ಜಮೀನಿನಲ್ಲಿ ಅಂತಂದರೆ, ಅಂಥ ಸಂದರ್ಭಗಳಲ್ಲಿ ನಮ್ಮ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಇವುಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇವೆಲ್ಲ ಭಾಳ ಕಡಿಮೆ ಖರ್ಚಿನವು ಮತ್ತು ಪರಿಸರಕ್ಕೆ ಯಾವುದೇ ಹಾನಿ ಮಾಡದೇ ಇರುವಂಥ ಒಂದು ಕ್ರಮಗಳು. ಇವುಗಳನ್ನು ಬಳಸ್ಕೊಳ್ಳೋದ್ರಿಂದ ಸಸಿ ಮಡಿಯನ್ನು ತಯಾರಿಸ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಇನ್ನು ಮುಖ್ಯ ಇದಕ್ಕೆ ಹೋದರೆ, ನಾವು ಮೇನ್ ಫೀಲ್ಡ್ ಪ್ಲಾಟ್ಗೆ ನಾಟಿ ಮಾಡುವಂಥ ಜಾಗಕ್ಕೆ ಹೋದರೆ, ಅಲ್ಲಿ ನಾವು ಗಮನಿಸಬೇಕಾದಂಥ ಅತ್ಯಂತ ಪರಿಣಾಮಕಾರಿಯಾದಂಥದ್ದು ಅಂತಂದರೆ, ಮೊದಲನೇದು ನಮ್ಮಲ್ಲಿ ಎಸ್ಪೆಷಲಿ ಎಲ್ಲಿ ಈ ಕಂದು ಜಿಗಿ ಹುಳುವಿನ ಹಾವಳಿ ನಮಗೆ ಹೆಚ್ಚಿದೆ, ಬ್ರೌನ್ ಪ್ಲಾಂಟ್ ಆಪರ್ ಅಂತ ಏನು ಕರಿತೀವಿ, ಕಂದು ಜಿಗಿ ಹುಳು, ಅಥವಾ ನಮ್ಮ ಬಳ್ಳಾರಿ ಕಡೆ ದೋಮೆ ಅಂತಲೂ ಸಹ ಕರೀತಾರೆ ಇದನ್ನು, ಬಳ್ಳಾರಿ ಅಥವಾ ದಾವಣಗೆರೆ ಈ ಕಡೆ, ಯಾವ ಜಾಗದಲ್ಲಿ ನಮಗೆ ಸತತವಾಗಿ ಒಂದು ಬ್ರೌನ್ ಪ್ಲಾಂಟ್ ಆಪರ್ ಬರುತ್ತೋ ಅಂಥ ಜಾಗದವರು ಅನಿವಾರ್ಯವಾಗಿ ನೀವು ಪ್ರತಿ 10 ಅಡಿಗೆ 1 ಸಾಲನ್ನು ಬಿಡಬೇಕು. ಮತ್ತು ನಿಮ್ಮ ಸಾಲುಗಳನ್ನು ಪೂರ್ವ ಪಶ್ಚಿಮಕ್ಕೆ ಮಾಡೋದು ಭಾಳ ಅತ್ಯಂತ ಪರಿಣಾಮಕಾರಿ. ನಿಮ್ಮ ಸಾಲುಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಮಾಡಿ 10 ಅಡಿಗೆ ಒಂದೊಂದು ಸಾಲನ್ನು ಬಿಟ್ಟುಬಿಡಬೇಕು. ನಾಟಿ ಮಾಡಬೇಕಾದ್ರೆ 10 ಅಡಿ ಆದಮೇಲೆ ಅಥವಾ 10 ಸಾಲ ಆದಮೇಲೆ, 10 ಅಡಿಗೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 10 ಸಾಲುಗಳಿಗೆ 1 ಸಾಲನ್ನು ಬಿಟ್ಟರೆ ನಿಮಗೆ ಇಲ್ಲಿ ಅನ್ನಿಸ್ಬೋದು, ನಾನು ಮಧ್ಯ ಜಾಗ ಬಿಟ್ಟರೆ ನನಗೆ ಭಾಳಷ್ಟು ಬೆಳೆ ನಷ್ಟ ಆಗ್ಬೋದು ಅಂತ. ಖಂಡಿತವಾಗೂ ನಷ್ಟ ಆಗೋದಿಲ್ಲ. ಏಕೆಂದರೆ ಪೀಡೆ ತಿನ್ಕೊಂಡು ನಷ್ಟ ಮಾಡೋ ಬದಲು ಪೀಡೆ ಇಲ್ಲದೇ ನೀವು ಅತ್ಯಂತ ಪರಿಣಾಮಕಾರಿಯಾದಂಥ ಬೆಳೆವನ್ನು ಬಿಟ್ಟಂಥ ಜಾಗದಲ್ಲಿಕ್ಕಿಂತ ಹೆಚ್ಚಾಗಿ ಇಟ್ಟಿರುವಂಥ ಜಾಗದಲ್ಲೇ ನೀವು ಗಳಿಸ್ಕೋಬೋದು. ಅದಕ್ಕಿಂತ 2ರಷ್ಟು ಇಳುವರಿ ನಿಮಗೆ ಇಲ್ಲಿ ಹೆಚ್ಚಾಗ್ತದೆ. ಇದರಿಂದ ಏನಾಗ್ತದೆ ಅಂತಂದರೆ, ನಮ್ಮ ಪರಿಸರದಲ್ಲಿ, ನಮ್ಮ ಗದ್ದೆಯ ಪರಿಸರದಲ್ಲಿ ಗಾಳಿ ಬೆಳಕು ಭಾಳ ಹೇರಳವಾಗಿ ಅಡ್ಡಾಡಿದಾಗ ಈ ಕೀಟ ಬಂದು ನಮ್ಮ ಗದ್ದೆಯ ಒಳಗೆ ಅಭಿವೃದ್ಧಿ ಆಗೋದನ್ನು ಇದು ತಡೀತದೆ. ಅದಕ್ಕೆ ಪ್ರಮುಖ ಏನು, ನಿಮ್ಮ ಸಾಲುಗಳು ಆದಷ್ಟು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಗಾಳಿ ಬೆಳಕು ಸರಳವಾಗಿ ಒಳಗೆ ಚಲಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. 2ನೇದು 10 ಸಾಲುಗಳ ನಂತರ 1 ಸಾಲನ್ನು ನಾವು ಖಾಲಿ ಬಿಡಬೇಕು. ಇದು ಅತ್ಯಂತ ಪರಿಣಾಮಕಾರಿ. ನಿಮಗೇನಾದ್ರೂ ನಾನು ಸಾಲುಗಳು ತುಂಬ ಇದಾಯಿತು ಅಂದರೆ 10 ಸಾಲಿಗೆ 1 ಬಿಡೋ ಬದಲು 10 ಅಡಿಗೆ, ಅಂದರೆ ಸುಮಾರು 15ರಿಂದ 20 ಸಾಲುಗಳು ಬರ್ತವೆ, ಅವುಗಳ ನಡುವೆ ನೀವು ಒಂದೊಂದು ಸಾಲುಗಳನ್ನು ಖಾಲಿ ಬಿಟ್ಟರೆ ಅಂದರೆ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಈ BPH ನಿವಾರಿಸ್ಬೋದು. ನಿಮ್ಮ ತೋಟಕ್ಕೆ ಬರೋದೇ ಇಲ್ಲ, ನಿಮ್ಮ ಗದ್ದೆಗೆ ಈ ಒಂದು BPH ಬರೋದೇ ಇಲ್ಲ. ಬ್ರೌನ್ ಪ್ಲಾಂಟ್ ಆಪರ್ ಅಥವಾ ಕಂದು ಜಿಗಿ ಹುಳು ನಿಮ್ಮ ತೋಟಕ್ಕೆ ಅಥವಾ ಗದ್ದೆಗೆ ಬರೋದಿಲ್ಲ. ಇದೊಂದು ಪಕ್ಕಾ ಖಾತ್ರಿ. ಇದನ್ನು ನೀವು ಮಾಡ್ಕೋಬೋದು. ಅದ್ರ ಜೊತೆಗೆ ಈಗಾಗಲೇ ನೀವು ಅಲಸಂದೆನ ನೆಟ್ಟಿದ್ದೀರಿ, ಏನಾದರೂ ಒಂದಷ್ಟು ಬಂದರೆ ನಮ್ಮ ಈ ಅಲಸಂದೆ ಮೇಲೆ ತಯಾರಾಗುವಂಥ ಒಂದು ವೈವಿಧ್ಯಮಯ ಪರಭಕ್ಷಕ ಪರತಂತ್ರ ಜೀವಿಗಳು ನಮ್ಮ ಇದಕ್ಕೂ ಕೂಡ ಭತ್ತದಲ್ಲಿ ಬರುವಂಥ ಕೀಟಗಳನ್ನು ಕೂಡ ನಿರ್ವಹಿಸೋದಕ್ಕೆ ಸಹಕಾರವನ್ನು ನಮಗೆ ನೀಡ್ತವೆ. ಇದ್ರ ನಂತರ ಅದೇ ಹಂತದಲ್ಲಿ ನಮ್ಮ ದೋಮೆ ಬರೋದಕ್ಕಿಂತ ಮೊದಲೇ ನಮಗೆ ಸುಮಾರು 1 ತಿಂಗಳ ನಂತರ ಕಾಂಡ ಕೊರೆಯುವಿನ ಹುಳು ನಮಗೆ ಹೆಚ್ಚಾಗ್ತದೆ. ಆ ಒಂದು ಕೀಟವನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಪರಿಣಾಮಕಾರಿಯಾಗಿ ನಾವು ಮಾಡಬೇಕಾದಂದರೆ ಬೆಳಕಿನ ಬಲೆ ಮತ್ತು ಮೋಹಕ ಬಲೆಗಳು ನಮಗೆ ಈ ಕಾಂಡ ಕೊರೆಯುವಂಥ ಹುಳುವಿನ ನಿರ್ವಹಣೆಗೆ ಲಭ್ಯ ಇದ್ದಾವೆ. 4 ಮೋಹಕ ಬಲೆಗಳನ್ನು ನಾವು ಸ್ಥಾಪಿಸೋದ್ರಿಂದ ನಮ್ಮ ಜಮೀನಿನಲ್ಲಿ, ಭತ್ತದ ಜಮೀನಿನಲ್ಲಿ ಈ ಕಾಂಡ ಕೊರಕದ ಹಾವಳಿ ಇದೆಯಾ ಇಲ್ವಾ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತದೆ. ಮೋಹಕ ಬಲೆಗಳು ಸಿಗಲಿಲ್ಲ ಅಂದರೆ ಅತ್ಯಂತ ಸರಳವಾಗಿ ನಮ್ಮಲ್ಲಿರುವಂಥ ಈ ಬೆಳಕಿನ ಬಲೆಯನ್ನು ನಾವು ಬಳಸ್ಬೋದು. ಏಕೆಂದರೆ ಈ ಒಂದು ಹಳದಿ ಬಣ್ಣದ ಪತಂಗ ಈ ಬೆಳಕಿನ ಬಲೆಗೆ ಭಾಳ ಹೇರಳ ಸಂಖ್ಯೆಯಲ್ಲಿ ಬರುತ್ತೆ. ಆ ಒಂದು ಕೀಟವನ್ನು ಬಳಸ್ಕೊಂಡು, ಆ ಒಂದು ಬೆಳಕಿನ ಬಲೆಯನ್ನು ಬಳಸ್ಕೊಂಡು ಅದು ನಮ್ಮ ಬೆಳಕಿನ ಬಲೆಗೆ ಬಂದು ಬಿತ್ತು ಹಳದಿ ಅಂತಂದರೆ, ಹಳದಿ ಪತಂಗ, ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೋದಾ ಇಲ್ವಾ ಅನ್ನೋದು ನಮಗೆ ಸೂಚನೆಯನ್ನು ನೀಡುತ್ತೆ. ನಾವು ನಿರ್ವಹಣೆ ಮಾಡಬೇಕಾ ಬೇಡವಾ ಅಂತೇಳಿ. ಈ ಹುಳ ಬೀಳ್ತಾ ಇದೆ ಅಂತಂದರೆ ನಾವು ನಮ್ಮ ಈ ಬೆಳಕಿನ ಬಲೆಗಳನ್ನು 4 ಎಕರೆಗೆ 4 ಪ್ರಮಾಣದಲ್ಲಿ ಹೆಚ್ಚು ಮಾಡ್ಕೊಳ್ಳೋದು. ಅದೇ ರೀತಿ ಮೋಹಕ ಬಲೆಗಳನ್ನು ಎಕರೆಗೆ 10, ಒಂದು
ಮೋಹಕ ಬಲೆ 4 ಮೋಹಕ ಬಲೆ 1 ಬೆಳಕಿನ ಬಲೆಯನ್ನಷ್ಟೇ ಹಾಕಿದ್ವಿ. ಯಾವಾಗ ಇವುಗಳು ಎಲ್ಲ ಬಲೆಗಳಲ್ಲೂ ಬೀಳ್ತಾ ಇದ್ದಾವೆ ಅಂತ ನಮಗೆ ಖಾತ್ರಿ ಆಗ್ತದೆ, ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದ್ರಿಂದ ಯಾವುದೇ ಕೀಟನಾಶಕಗಳಿಗೆ ಹೋಗೋದು ಬೇಕಾಗಿಲ್ಲ, ಬೇರೆ ಇನ್ಯಾವುದೇ ಕ್ರಮಗಳು ಬೇಕಾಗಿಲ್ಲ. ಇವಿಷ್ಟೇ ಕ್ರಮಗಳಿಂದ ಭಾಳ ಪರಿಣಾಮಕಾರಿಯಾಗಿ ನಾವು ಇದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ನಿರ್ವಹಣಾ ಕ್ರಮ. ಇನ್ನು ತದನಂತರ ನಮಗೆ ಸತತವಾಗಿ ಮಳೆ ಬಂದು ಮಧ್ಯ ಡ್ರೈ ಸ್ಪೆಲ್ ಮಳೆ ಕೈ ಕೊಡ್ತು ಅಂತಂದರೆ ಅಂಥ ಸಂದರ್ಭಗಳಲ್ಲಿ ಬರುವಂಥದ್ದು ನಮ್ಮ ಕೇಸ್ವರ್ಮ್ ಅಂತೇಳಿ. ಯಾವಾಗ ಸತತವಾಗಿ ಮಳೆ ಇತ್ತು ಆರ್ದ್ರತೆ ಅಂದರೆ ನಿಯಮಿತವಾಗಿ ನಮ್ಮ ಪರಿಸರಕ್ಕೆ ಏನು ಬರಬೇಕಿತ್ತು, ವಾರಕ್ಕೆ 1 ಅಥವಾ 2 ಮಳೆ ಅಥವಾ 10 ದಿನಕ್ಕೆ 1 ಮಳೆ ನಮಗೆ ಸಾಧಾರಣವಾಗಿ ಆಗ್ತಾ ಇದ್ದದ್ದು ಮಧ್ಯ ಒಂದು 15 ದಿನ 20 ದಿನ ಮಳೆ ಬರಲಿಲ್ಲ ಅಂದರೆ ಅಂಥ ಒಂದು ಕಾಲವನ್ನು ಕಾಯ್ಕೊಂಡಿದ್ದು ನಮ್ಮ ಈ ಕೇಸ್ವರ್ಮ್ಗಳು ಸಂಖ್ಯೆ ಜಾಸ್ತಿ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಅತ್ಯಂತ ಪರಿಣಾಮಕಾರಿ ಇವುಗಳ ನೀರು ನಿಲ್ಲದಂತೆ ನೀರನ್ನು ಹಾಯಿಸೋದು, ತೆಗೆಯೋದು. ನೀರು ನಮ್ಮ ತೋಟದಲ್ಲಿ ನಿಲ್ಲಬಾರ್ದು, ಆ ರೀತಿಯಾದ ಜಮೀನಿನಲ್ಲಿ ನಿಲ್ಲಬಾರ್ದು. ಆ ರೀತಿ ಒಂದು ಕ್ರಮ ತಗೊಳ್ಳೋದ್ರಿಂದ ಈ ಒಂದು ಕೇಸ್ವರ್ಮ್ಗಳನ್ನು ಭಾಳ ಸರಳವಾಗಿ ನಾವು ನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನಮಗೆ ಇನ್ನೂ ಒಂದು ತೊಂದರೆ ಕೊಡುವಂಥದ್ದು ಅಂದರೆ ಎಲೆ ಮಡಚುವ ಹುಳು. ಸಾಧಾರಣವಾಗಿ ಈ ನಮ್ಮ ಭತ್ತದ ಜಾತಿಗೆ ಸೇರಿದಂಥ ಹಲವಾರು ಹುಲ್ಲುಗಳು, ಭಾಳಷ್ಟು ಸಲ ನಾವು ಅವುಗಳನ್ನೆಲ್ಲ ಕಳೆ ಅಂತಲೇ ಕರಿತೀವಿ. ಭತ್ತದಲ್ಲಿ ಬರುವಂಥ ಈ ಕಳೆ ಹುಲ್ಲುಗಳ ಮೇಲೆ ಬೆಳೀತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಈ ಏರಳ ಸಂಖ್ಯೆಯಲ್ಲಿ ಅತಿಯಾದ ವಿಪರೀತವಾಗಿ ಈ ಕಳೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ರಾಸಾಯನಿಕಗಳನ್ನು ಬಳಸಿ, ಭತ್ತ ಬಿಟ್ಟು ಬೇರೆ ಏನೂ ಹಸಿರು ಇರೋದಿಲ್ಲ ನಮ್ಮ ಜಮೀನಿನಲ್ಲಿ. ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ನಮ್ಮ ಉಲುಸಾಗಿ ಬೆಳೆಸಿದಂಥ ಭತ್ತ ಇತ್ತು ಅಂತಂದರೆ ಭಾಳ ವೇಗವಾಗಿ ಈ ಒಂದು ಎಲೆ ಮಡಚುವ ಹುಳ ತನ್ನ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡ್ಕೋತದೆ. ಆ ಕಾರಣಕ್ಕೋಸ್ಕರ ಈ ಹುಳ ಏನಾದರೂ ಕಂಡು ಅಂತಂದರೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಅತ್ಯಂತ ಪರಿಣಾಮಕರ. ನಾವೀಗಾಗಲೇ ನಮ್ಮ ಹಲವಾರು ಇಂದಿನ ಚರ್ಚೆಗಳಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ಅನುಕೂಲ ಇತ್ತು ಅಂತಂದರೆ ಬೆಳೆಗಳ ಮೇಲೆ 2 ಬಟ್ಟೆಗಳ ಹಗ್ಗವನ್ನು ಎಳೆಯುವಂಥದ್ದು, ಹಗ್ಗವನ್ನು ಎಳ್ಕೊಂಡು ಹೋಗುವಂಥದ್ದು. ಇದರಿಂದ ಏನಾಗ್ತದೆ ಅಂತಂದರೆ ಆ ಎಲೆ ಮಡಚುವ ಹುಳ ಮತ್ತು ಈ ಕೇಸ್ವರ್ಮ್ ಎರಡೂ ಸಹ ನೀರಿಗೆ ಬೀಳ್ತವೆ. ನೀರು ಬರುವಂಥ ಮಡಿನಲ್ಲಿ ಒಂದು ಸೀಮೆಎಣ್ಣೆ, ಈಗ ಸದ್ಯಕ್ಕೆ ಸೀಮೆಎಣ್ಣೆ ಸಿಗಲಿಲ್ಲ ಅಂದರೆ ನಮ್ಮ ವೇಸ್ಟ್ ಇಂಜಿನ್ ಆಯಿಲ್ ಸಿಗುತ್ತೆ, ಭಾಳ ಸರಳವಾಗಿ ಸಿಗುತ್ತೆ. ಅದರಲ್ಲಿ ಹದ್ದಿದಂಥ ಒಂದು ಚೀಲವನ್ನು ನಮ್ಮ ನೀರಿನ ಮಡುವಿನಲ್ಲಿ ಇಟ್ಟರೆ ಅಂತಂದರೆ ಆ ಚೀಲದ ಮುಖಾಂತರ ಹರಿದು ಬಂದ ನೀರು ಹೊಲಕ್ಕೆಲ್ಲ ಈ ಒಂದು ಎಣ್ಣೆಯನ್ನು ಪಸರಿಸ್ತದೆ. ಇದನ್ನು ಭೂಮಿಗೆ ಅದನ್ನು ಬಿಟ್ಟ ನಂತರ ಈ ಮೇಲ್ಗಡೆ ಹಗ್ಗವನ್ನು ಎಳೆಯೋದ್ರಿಂದ ಈ ಹುಳಗಳು, ನಮ್ಮ ಎಲೆ ಮಡಚು ಹುಳ ಇರ್ಬೋದು ಅಥವಾ ನಮ್ಮ ಕೇಸ್ವರ್ಮ್ ಇರ್ಬೋದು, ಇವೆರಡು ಗೂಡುಮಾರು ಹುಳುಗಳು ಇವೆರಡೂ ಕೂಡ ನೀರಿಗೆ ಬೀಳ್ತವೆ. ನೀರಿಗೆ ಬಿದ್ದಾಗ ಆ ಒಂದು ಎಣ್ಣೆ ಮಿಶ್ರಿತ ನೀರಿನಲ್ಲಿ ಅವು ಜೀವವನ್ನು ಕಳ್ಕೋತವೆ. ಇದು ಅತ್ಯಂತ ಪರಿಣಾಮಕಾರಿಯಾದ ಕ್ರಮ. ಮತ್ತು ಇವೆರಡೂ ಬಂದಾಗಲೂ ನಾವು ನೀರನ್ನು ಸತತವಾಗಿ ನಿಲ್ಲಿಸದೆ ನೀರು ಹಾಯಿಸೋದು, ತೆಗೆಯೋದು. ಮುಂಜಾನೆ ನೀರು ಹಾಯಿಸೋದು, ಮಧ್ಯಾಹ್ನದವರೆಗೆ ಮ್ಯಾಕ್ಸಿಮಮ್ ಇರುತ್ತೆ, ಸಂಜೆ ಅದು ಬಸ್ತು ಹೋಗೋ ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋದು. ಎರೆಮಣ್ಣು ಬಿಟ್ಟು ಬೇರೆ ಎಲ್ಲ ಮಣ್ಣುಗಳಲ್ಲಿ ಭಾಳ ವೇಗವಾಗಿ ಆ ನೀರನ್ನು ಭೂಮಿ ಹೀರ್ಕೊಬಿಡ್ತದೆ. ಹಾಗಾಗಿ ಅಂಥ ಒಂದು ಸಂದರ್ಭ ನಮಗೆ ಭಾಳ ಸಹಾಯ ಮಾಡುತ್ತೆ. ಈ ಕೀಟ ನಿರ್ವಹಣೆ ಮಾಡೋದಕ್ಕೆ ನೀರನ್ನು ನಿರ್ವಹಣೆ ಮಾಡೋದು, ಅದ್ರ ಜೊತೆಗೆ ಒಂದು ಸ್ವಲ್ಪ ಶ್ರಮವನ್ನು ತಗೊಳ್ಳೋದು. ಈಗಾಗಲೇ ನಾವು ಬೆಳಕಿನ ಬಲೆಗಳನ್ನು ಕಾಂಡ ಕೊರೆಯೋ ಹುಳುಕ್ಕೆ ಹಾಕಿದ್ದೀವಿ, ಅದು ಕೂಡ ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಮುಗಿದ ನಂತರ ನಮಗೆ ಬರುವಂಥದ್ದು ತೆನೆ ಬರುವಂಥ ಸಂದರ್ಭಗಳಲ್ಲಿ ಕೆಲವೊಂದಷ್ಟು ಸಲ ತೆನೆ ತಿನ್ನುವಂಥ ಆರ್ಮಿ ವರ್ಮ್ಗಳು ಬರ್ಬೋದು. ಭಾಳ ಎಚ್ಚರಿಕೆಯಿಂದ ಇರಿ. ಬಂತು ಅಂದರೆ ತಕ್ಷಣ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಆಮೇಲೆ ವಿಚಾರ ಮಾಡ್ಕೊಳ್ಳೋಣ. ಆ ಕೀಟ ಬಂದಾಗ ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಹೂ ಬರುವಂಥ ಅಥವಾ ಕಾಯಿ ಬಲಿಯುವಂಥ ಸಂದರ್ಭದಲ್ಲಿ ಬರುವಂಥದ್ದು ನಮ್ಮ ಈ ಗಂಧಿ ಬಗ್, ವಾಸನೆಯ ತಿಗಣೆ. ಇದು ಇತ್ತೀಚಿನ ದಿನಗಳಲ್ಲಿ ಭಾಳ ಹೇರಳವಾಗಿದೆ. ಇದ್ರ ಜೊತೆಗೆ ಅಡಿಕೆ ಬೆಳೆಗಾರರು ಭಾಳ ಹೆದರಿದ್ದಾರೆ. ಸಾಧಾರಣವಾಗಿ ಇದೊಂದು ಈ ಧಾನ್ಯದ ಬೆಳೆಗಳಲ್ಲಿ ಬರುವಂಥ ಒಂದು ಕೀಟ. ಆದರೆ ಇದು ನೀವು ಹೇಗೆ ನಿಮ್ಮ ಶುಭ ಸಂದರ್ಭಗಳಲ್ಲಿ ತೆಂಗು, ಅಡಿಕೆ ಇವುಗಳನ್ನು ಬಳಸ್ತೀರೋ ಅದೇ ರೀತಿ ಈ ಒಂದು ಕೀಟದ ವೈಶಿಷ್ಟ್ಯತೆ ಏನಿದೆ ಈ ತೆನೆ ತೆಗೆಯೋದು ಅಂತಂದರೆ, ಇದು ರೊಮ್ಯಾನ್ಸ್ ಮಾಡೋದಕ್ಕೆ ನಮ್ಮ ಅಡಿಕೆ ತೋಟಕ್ಕೇ ಹೋಗ್ತದೆ. ಹಾಗಾಗಿ ನೀವು ಅಡಿಕೆಯವ್ರ ಗಾಬರಿ ಪಟ್ಕೋಬೇಡಿ. ಬಟ್ ಇದು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಅಡಿಕೆನಲ್ಲಿ ನೋಡಿದ್ರೂ ಸಹ ಗೊತ್ತಾಗುತ್ತೆ. ಮತ್ತು ಇದು ನಿಮ್ಮ ತೋಟಕ್ಕೆ ನಿಮ್ಮ ಜಮೀನಿಗೆ ಬಂದಿದೆ ಅಂದರೆ ಇದರ ವಾಸನೆಯಿಂದನೇ ನಿಮಗೆ ನಿಮ್ಮ ತೋಟದಲ್ಲಿ ಈ ಹುಳ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದಕ್ಕೆ ಯಾವುದಾದ್ರೂ ಒಂದು ಅಜರ್ಡಕ್ಟಿನ್ ಅಥವಾ ಬೇವಿನ ಬೀಜದ ತಯಾರಿಕೆಗಳು ಅಥವಾ ನಮ್ಮ
ಏನು ಫಿಶ್ ಆಯಿಲ್ ರೋಸಿನ್ ಸೋಪು, ಅಥವಾ ನಿಮಗೆ ಫಿಶ್ ಆಯಿಲ್ ರೋಸಿನ್ ಸೋಪ್ ಮಾರ್ಕೆಟಿನಲ್ಲಿ ಇಲ್ಲ ಅಂತಂದರೆ ಇದು ಬರುತ್ತೆ ಅನ್ನೋ ಒಂದು ಇದಿತ್ತು ಅಂತಂದರೆ ಇದನ್ನು ನಿಮ್ಮ ಮಾರ್ಕೆಟಿನಲ್ಲಿ ಸಿಗುವಂಥ ಮೀನಿನ ವೇಸ್ಟ್, ಮೀನು ಅವರು ತಿನ್ನೋರು ತೊಗೊಂಡು ಹೋಗಿರ್ತಾರೆ, ಅದರಲ್ಲಿ ಉಳ್ಕೊಂಡಂಥ ಆ ವೇಸ್ಟ್ ಪದಾರ್ಥವನ್ನು ಒಂದು 5 kg ಆ ವೇಸ್ಟ್ ಜೊತೆಗೆ ಒಂದು 5 kg ಬೆಲ್ಲ ಇವೆರಡನ್ನು ಸೇರಿಸಿ 1 ತಿಂಗಳು ಒಂದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಕಳೆ ಹಾಕಿ 1 ತಿಂಗಳ ನಂತರ ಅದನ್ನು ಸೋಸಿ ಅದಕ್ಕೊಂದು 50 ml ಶಾಂಪೂ ಸೇರಿಸಿ ಒಂದು 100 ಲೀಟ್ರ್ ದ್ರಾವಣ ಮಾಡಿಕೊಂಡು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಈ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.